ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಪ್ರಮುಖ ಸುದ್ದಿಗಳಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್. ಹೊಸ ಜಿಲ್ಲೆ ಮತ್ತು ತಾಲೂಕು ರಚನೆಗೆ ಸದ್ಯಕ್ಕೆ ಕೈ ಬಿಟ್ಟ ರಾಜ್ಯ ಸರ್ಕಾರ. ಜನಗಣತಿ ನಂತರ ಪರಿಶೀಲಿಸಲು ಯೋಜನೆ. ಹೋರಾಟಕ್ಕೆ ನಿರಾಶೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆಯರ ಸಂಘಟಿತ ಪ್ರಯತ್ನ ಪಕ್ಷಕ್ಕೆ ಬಲ. ಮೊಹಮ್ಮದ್ ಶಾಲಂ. ಮಾರ್ಚ್ 11ರಂದು ರಾಯಚೂರು ಬಂದ್. ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಮೀಸಲಾತಿಗೆ ಹೋರಾಟ. ಮಾನಪ್ಪ ಮೇಸ್ತ್ರಿ. ದೇವದುರ್ಗ ತಾಲೂಕಿನ ದಂಡ ಕಂದಾಯ ಗ್ರಾಮವಾಗಿ ಮಾರ್ಪಾಡು. ಏಕಪಕ್ಷೀಯವಾಗಿ ಹೆಸರು ರದ್ದಿಗೆ ಮಲ್ಲಯ್ಯ ಕಟ್ಟಿಮನೆ ಆಗ್ರಹ. ಲಿಂಗಸೂರಿನ ತಾಲೂಕಿನ ಯಲಗುಂಟ ಗ್ರಾಮದಲ್ಲಿ ಗೋಡೆ ಕುಸಿದು ದಂಪತಿಗಳ ಸಾವು. ಹೊಸ ಜಿಲ್ಲೆ ಮತ್ತು ತಾಲೂಕು ರಚನೆ ಪ್ರಸ್ತಾವನೆಗಳನ್ನು 1 ವರ್ಷಗಳ ಕಾಲ ಮುಂದೂಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಜಿಲ್ಲೆಯ ಸಿಂಧನೂರು ತಾಲೂಕು ಹೊಸ ಜಿಲ್ಲೆಯನ್ನಾಗಿಸುವುದು ಸೇರಿದಂತೆ ಯರಗೇರ, ದೇವಸಗೂರು, ಮುದಗಲ್ ಹೊಸ ತಾಲೂಕುಗಳ ರಚನೆ ಹೋರಾಟಕ್ಕೆ ಸರ್ಕಾರ ತಣ್ಣೀರು ಎರಚಂತಾಗಿದೆ. ಕೇಂದ್ರ ಸರ್ಕಾರ ಜನಗಣತಿಯನ್ನು ನಡೆಸಲು ಉದ್ದೇಶಿಸಿರುವುದರಿಂದ ಗಡಿ ಬದಲಾವಣೆ ಮಾಡದಂತೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚನೆ ನೀಡುವುದರಿಂದ ರಾಜ್ಯ ಸರ್ಕಾರ ಯಾವುದೇ ತಾತ್ವಿಕ ಒಪ್ಪಿಗೆ ನೀಡದಿರುವುದರಿಂದ ಹೊಸ ಜಿಲ್ಲೆ ಮತ್ತು ತಾಲೂಕು ರಚನೆ 2027 ನಂತರವೇ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇವರು ಸದನದಲ್ಲಿ ಮಾಹಿತಿ ನೀಡಿರುವುದು ಹೊಸ ಜಿಲ್ಲೆ ಮತ್ತು ತಾಲೂಕು ರಚನೆಗೆ ಪ್ರಸ್ತಾವನೆಗಳನ್ನು ಬಾಕಿ ಉಳಿಯುವಂತಾಗಿದೆ. ರಾಜ್ಯ ಸರ್ಕಾರ ಜಿಲ್ಲಾ ಕೇಂದ್ರ ಪ್ರಸ್ತಾವನೆಗಳನ್ನು ಪ್ರಾದೇಶಿಕ ಆಯುಕ್ತರಿಂದ ಹಾಗೂ ತಾಲೂಕು ಕೇಂದ್ರಗಳ ರಚನೆಗೆ ಆಯಾ ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಸಲ್ಲಿಕೆಯಾದಲ್ಲಿ ಪರಿಶೀಲಿಸುವುದಾಗಿ ಹೇಳುತ್ತಾ ಬಂದಿತ್ತು. ಅಲ್ಲದೆ ಜಿಲ್ಲಾಧಿಕಾರಿಗಳಿಂದ ತಾಲೂಕು ಕೇಂದ್ರ ಮಾಡುವ ಪ್ರಸ್ತಾವನೆಗಳು ಹೊಸ ತಾಲೂಕಿನ ವಿಸ್ತಾರ ಒಳಗೊಂಡಂತೆ ಎಲ್ಲಾ ಮಾಹಿತಿ ಕ್ರೋಢೀಕರಿಸಿದ ಪ್ರಸ್ತಾವನೆಗಳು ಸಿದ್ಧವಾದಾಗ ತೊಡಗಿದ್ದವು. ಆದರೆ ಕೇಂದ್ರ ಸರ್ಕಾರ ಸೂಚನೆ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಗಳನ್ನು ಪರಿಶೀಲಿಸದೆ ಇರಲು ಸರ್ಕಾರ ನಿರ್ಧರಿಸಿರುವುದು ಹೊಸ ಪ್ರಸ್ತಾವನೆಗಳು ಮತ್ತಷ್ಟು ನೆನೆಗುದ್ದಿಗೆ ಬೀಳುವಂತಾಗಿದೆ. ಅಲ್ಲದೆ ಆರ್ಥಿಕ ಸಂಪನ್ಮೂಲವು ಅವಶ್ಯಕವಾಗಿದ್ದರಿಂದ ತಾತ್ಕಾಲಿಕವಾಗಿ ಹೊರ ಜಿಲ್ಲಾ ಮತ್ತು ತಾಲೂಕು ರಚನೆಯನ್ನು ಕೈ ಬಿಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ನಿರ್ದಿಷ್ಟ ಮಾನದಂಡವೇ ಇಲ್ಲ. ರಾಜ್ಯದಲ್ಲಿ ನೂತನ ಜಿಲ್ಲಾ ಮತ್ತು ತಾಲೂಕು ರಚನೆಗೆ ನಿರ್ದಿಷ್ಟ ಮಾನದಂಡಗಳೇ ರಾಜ್ಯ ಸರ್ಕಾರ ರೂಪಿಸಿಲ್ಲ. ಇಲ್ಲಿಯವರೆಗೆ ಭೌಗೋಳಿಕ ಜನಸಂಖ್ಯೆ ಹಿಂದುಳುವಿಕೆ ಹೊಸ ರಚನೆಯಿಂದಾಗುವ ಅನುಕೂಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಂದ ದೂರ ಇರುವ ಮಾಪಕಗಳ ಮೇಲೆ ಹೊಸ ರಚನೆಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗುತ್ತಿತ್ತು. ಆದರೆ ಈಗ ಹೊಸ ಮಾನದಂಡಗಳನ್ನು ರೂಪಿಸಿ ನಿರ್ದಿಷ್ಟ ಮಾಪಕಗಳ ಮೂಲಕ ರಚನೆಗೆ ಸರ್ಕಾರ ಚಿಂತನೆ ನಡೆಸಿರುವುದರಿಂದ ಹೊಸ ಪ್ರಸ್ತಾವನೆಗಳು ಪರಿಗಣಿಸದೇ ಇರಲು ಸರ್ಕಾರ ನಿರ್ಧರಿಸಿದೆ. ಕೇಂದ್ರ ಸರ್ಕಾರ ನಡೆಸಿರುವ ಹೊಸ ಜನಗಣತಿ ಜನಸಂಖ್ಯೆ ಸೇರಿದ ಇತರೆ ಮಾಹಿತಿ ಕ್ರೋಢೀಕರಿಸಿದ ನಂತರವಷ್ಟೇ ಆರ್ಥಿಕ ಸಂಪನ್ಮೂಲದ ಮೇಲೆ ನಿರ್ಧರಿಸಲು ಸರ್ಕಾರ ತೀರ್ಮಾನಿಸಿರುವುದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರ ಮತ್ತಷ್ಟು ವಿಳಂಬವಾಗುವ ಸ್ಪಷ್ಟತೆಯನ್ನು ಸರ್ಕಾರ ರವಾನಿಸಿದೆ. ಜಿಲ್ಲೆ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಹೊಸ ಜಿಲ್ಲೆ ಮತ್ತು ತಾಲೂಕು ರಚನೆಗೆ ಹೋರಾಟಗಳು ನಡೆಯುತ್ತಿದ್ದು ಈಗಾಗಲೇ ಕಂದಾಯ ಇಲಾಖೆ ಅಭಿಪ್ರಾಯ ಸಂಗ್ರಹಿಸುವ ಕಾರ್ಯ ನಡೆಯುತ್ತಿದೆ. ಅನೇಕ ಹೋರಾಟಗಳ ಮಧ್ಯೆಯೇ ಜನಗಣತಿ ನಂತರವಷ್ಟೇ ಪರಿಶೀಲಿಸುವುದಾಗಿ ಹೇಳಿದರು. ಸದ್ಯಕ್ಕೆ ಹೊಸ ಜಿಲ್ಲಾ ಮತ್ತು ತಾಲೂಕು ರಚನೆ ನಡೆಸುವುದಿಲ್ಲ ಎಂದು ಸಂದೇಶ ರವಾನಿಸಿದಂತಾಗಿದೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಹಾಗೂ ಗ್ಯಾರಂಟಿ ಯೋಜನೆಗಳ ಜಾರಿಗೊಳಿಸುವ ಕುರಿತು ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸುವ ಮೂಲಕ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಸಂಘಟನೆಗೆ ಬಲಪಡಿಸುತ್ತಿರುವುದು ಮಾದರಿಯಾಗಿದೆ ಎಂದು ಪರಭವ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಹೇಳಿದರು. ಅವರಿದ್ದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪಕ್ಷದಿಂದ ಪಕ್ಷದ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಮಹಿಳೆಯರು ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಹಿಂದೇಟು ಹಾಕುತ್ತಿರುವ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ನಿರ್ಮಲಾ ಬೆಣ್ಣೆ ನೇತೃತ್ವದಲ್ಲಿ ನಗರ ಹಾಗೂ ತಾಲೂಕು ಘಟಕಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ಪುರುಷರಷ್ಟೇ ಇರುವ ಮಹಿಳೆಯರನ್ನು ಸಂಘಟಿಸುವ ಮೂಲಕ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸ ಮಹಿಳಾ ನಾಯಕರು ಮಾಡುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತಷ್ಟು ಅರ್ಥಪೂರ್ಣವಾಗಲು ಮಹಿಳೆಯರು ಸಂಘಟಿತರಾಗಿ ಅಧಿಕಾರ ಹಿಡಿಯಬೇಕು ಎಂದರು.
महिला कांग्रेस की जय, महिला कांग्रेस की जय। ಅಂತಾರಾಷ್ಟ್ರೀಯ ಮಹಿಳಾ ದಿವಸದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಿರ್ಮಲಾ ಬೆಣ್ಣೆಯವರು ಮೊದಲನೇ ಸಲ ಒಂದ್ಸಲ ಅಧ್ಯಕ್ಷರಾಗಿದ್ದರು. ಮತ್ತೆ ಎರಡೂ ಬೇರೆಯವರಿಗೆ ಒಂದ್ಸಲ ಅವಕಾಶ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಪುನಃ ಅವರಿಗೆ ನಮ್ಮ ಮಹಿಳಾ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಹಾಗೂ ನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಸುರೇಖಾ ಮೇಡಮ್ ಅವರು ಅವರಿದ್ದಾರೆ. ಮತ್ತೆ ಇವರ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರಾಗಲಿದ್ದಾರೆ ನಗರದಲ್ಲಿ ಹಾಗೂ ಜಿಲ್ಲೆಯಲ್ಲಿ. ವಿಶೇಷವಾಗಿ ರಾಯಚೂರು ನಗರದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ವಹಿಸಿ ಇಡೀ ನಗರದಲ್ಲಿ ಅನೇಕ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ, ನಮ್ಮ ಪಕ್ಷ ಮಹಿಳೆಯರಿಗಾಗಿ ವಿಶೇಷವಾಗಿ ಏನೇನು ಅನುಕೂಲ ಮಾಡಿಕೊಟ್ಟಿದೆ, ಬಡವರ ಬಗ್ಗೆ ನಮ್ಮ ಪಕ್ಷ ಏನೇನು ಮಾಡಿದೆ ಅನ್ನುವಂಥ ವಿಷಯಗಳನ್ನು ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಕಡೆ ಮತ್ತು ತಾಲೂಕುಗಳ ಕಡೆಯೂ ಹೋಗ್ತಾ ಇದ್ದಾರೆ. ಈ ರಾಯಚೂರು ನಗರದಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ, ಒಂದು ಅಭಿಯಾನ, ನಮ್ಮ ಏನು ಗ್ಯಾರಂಟಿಗಳಿದ್ದಾವೆ ಆ ಗ್ಯಾರಂಟಿಗಳನ್ನು ನಮ್ಮ ಎಲ್ಲ ತಾಯಂದಿರಿಗೆ ಮನೆ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಅತ್ಯಂತ ವಿಶೇಷವಾಗಿ ಈಗಾಗಲೇ ಎಷ್ಟು ವಿಶೇಷವಾಗಿ ರಾಯಚೂರು ನಗರದಲ್ಲಿ ಸುಮಾರು 10-12 ವಾರ್ಡ್ಗಳನ್ನು ಒಂದೊಂದು ವಾರ್ಡಲ್ಲಿ ಸುಮಾರು ಎಲ್ಲ ನಮ್ಮ ಹೆಣ್ಮಕ್ಳಿಗೆ ತಾಯಂದಿರಿಗೆ ಕರೆಸಿ ಒಂದು ಸೀಮಂತ ಕಾರ್ಯಕ್ರಮ ಮತ್ತು ವಿಧವೆಯರಿಗೆ ಒಂದು ಅವರಿಗೆ ಸೀರೆ ಕೊಟ್ಟು ಬರುವಂಥ ಒಂದು ನಮ್ಮ ಗ್ಯಾರಂಟಿ ಯೋಜನೆ ಬಗ್ಗೆ ಎಲ್ಲ ನಮ್ಮ ತಾಯಂದಿರಿಗೆ ಮನೆ ಮನೆ ಮುಟ್ಟುವಂಥ ಒಂದು ವಿಶಿಷ್ಟವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವರ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ನಗರದ ಮಹಿಳಾ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ನಮ್ಮ ಪ್ರತಿಭಾ ರೆಡ್ಡಿಯವರು ಆಗಲಿ, ಅವರು ನಮ್ಮ ನಗರದಲ್ಲಿ ಏನೇನು ಯಾರ್ಯಾರು ಜವಾಬ್ದಾರಿ ಎತ್ಕೊಂಡಿದ್ದಾರೆ ಅವರೆಲ್ಲ, ಲಕ್ಷ್ಮಿಯವರು, ಪ್ರತಿಭಾ ರೆಡ್ಡಿಯವರು, ಶಶಿಕಲಾ ಭೀಮರು ಎಲ್ಲರೂ ಕಾರ್ಯಕರ್ತರು ಸೇರಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ನಮ್ಮ ಪಕ್ಷದಲ್ಲಿ ಇವರೆಲ್ಲ ಸಂಘಟನೆ ಮಾಡಿ ಯಾವತ್ತೂ ನಮ್ಮ ಮಹಿಳಾ ಕಾಂಗ್ರೆಸ್ಗೆ ನಮ್ಮ ಶ್ರೀನಿವಾಸ ರೆಡ್ಡಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅನೇಕ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಅವರಿಗೆ ಬೆನ್ನೆಲುಬಾಗಿ ನಾವೆಲ್ಲ ಈ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಜನರಿಗೆ ಮನೆ ಮನೆ ಯಾಕಂದ್ರೆ ಯಾವತ್ತಿಗೂ ಹೆಣ್ಮಕ್ಳಿಗೆ ಏನೇ ಇಲ್ಲ, ಎಷ್ಟೊತ್ತು ಫೋನ್ ಮಾಡಿದ್ರು ಎತ್ತಾರೆ, ಎಲ್ಲ ಸಲಹೆ ಸೂಚನೆ ಕೊಡ್ತಾರೆ. ಅವ್ರಿಗೂ ನಮ್ಮ ಕೈ ನೋವಾಗೋರು ಕಾರ್ಯಕ್ರಮ ಇಷ್ಟು ಅದ್ದೂರಾಗಿ ಇಷ್ಟು ಗ್ರ್ಯಾಂಡ್ ಆಗಿ ಕಾಣ್ಬೇಕಾದ್ರೆ ಅವರೇ ಕಾರಣ. ನಾಯಕ್ ಮೇಡಮ್ ಅವರು ರಾಷ್ಟ್ರೀಯ ಕಾರ್ಯದರ್ಶಿ ಮಹಿಳಾ ಕಾಂಗ್ರೆಸ್.
ನಮ್ಗೆಲ್ಲರಿಗಿನ ಅವರು ಚಿಕ್ಕವರು. ಓಕೆನಾ? ಬ್ಲಾಕ್ ಅಧ್ಯಕ್ಷರುಗಳು ಸಾಕ್ತಾ ಇದ್ದೀರಾ, ಬಂದಿದ್ದೀರಾ. ನಾನು ಕಾರ್ಯಕ್ರಮದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಾಣಿ ರಿಚರ್ಡ್, ಶಶಿಕಲಾ ಭೀಮ್ರಾಯ್, ಮಂಜುಳಾ ಅಮರೇಶ್ ಸೇರಿದಂತೆ ಅನೇಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಎಐಸಿಸಿ ಕಾರ್ಯದರ್ಶಿ ಶ್ರೀದೇವಿ ನಾಯಕ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ನಿರ್ಮಲಾ ಬೆಣ್ಣೆ, ವಂದನಾ, ನಂದಿತಾಮ್ಮ, ಲಕ್ಷ್ಮೀ ರಾಮನಗೌಡ, ನವನೀತಾ, ವಿಜಯಲಕ್ಷ್ಮಿ, ಸುರೇಖಾ ಸೇರಿದಂತೆ ಅನೇಕ ಮಹಿಳೆಯರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗನಿಸ್ ಮುಂದುವರಿಯುತ್ತದೆ. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ ನಂತರ ಮೆಗನಿಸ್ಗೆ ಸ್ವಾಗತ. ಪರಿಶಿಷ್ಟ ಜಾತಿ ಜನರಿಗೆ ಒಳ ಮೀಸಲು ನಿಗದಿ ಮಾಡಿ ಸರ್ಕಾರಿ ಹುದ್ದೆಗಳನ್ನು ನೇಮಿಸುವಂತೆ ಒತ್ತಾಯಿಸಿ ಮಾರ್ಚ್ 11ರಂದು ನಡೆಯಲಿರುವ ರಾಯಚೂರು ಬಂದ್ ನಡೆಸಿ ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ಮಾದಿಗ ದಂಡೋರ ಸಮಿತಿ ಜಿಲ್ಲಾಧ್ಯಕ್ಷ ಮಾನಪ್ಪ ವಜ್ಜಲ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ 56,432 ಸರ್ಕಾರಿ ಹುದ್ದೆಗಳನ್ನು ನೇಮಿಸಲು ನಿರ್ಧರಿಸಿದೆ. ಆದರೆ ಪ್ರಕರಣವೊಂದರಲ್ಲಿ 50% ಮೀಸಲಾತಿ ಮೀರದಂತೆ ನೀಡಿರುವ ತೀರ್ಪಿನಂತೆ 50% ಮೀಸಲಾತಿಯಂತೆ ನೇಮಕಾತಿ ಮಾಡುವುದಾಗಿ ಸರ್ಕಾರ ಹೇಳಿದೆ. ಆದರೆ ಮಾದಿಗ ಸಮುದಾಯದ ನಿರುದ್ಯೋಗಿ ಯುವಕರಿಗೆ ಅನ್ಯಾಯವಾಗಲಿದ್ದು ಒಳ ಮೀಸಲು ನಿಗದಿಪಡಿಸಿಯೇ ನೇಮಕಾತಿ ನಡೆಸಲು ಹೋರಾಟ ನಡೆಸಲಾಗುತ್ತದೆ ಎಂದರು. ಎಸ್ಟಿ ಸಮುದಾಯಗಳಿಗೆ ಮೀಸಲು ನಿಗದಿಪಡಿಸಿದ ಒಳ ಮೀಸಲು ಕಾಯ್ದೆಗೆ ರಾಜ್ಯಪಾಲರ ಅಂಕಿತ ದೊರೆತಿದೆ. ನೇಮಕಾತಿಯಲ್ಲೇ ಒಳ ಮೀಸಲು ನಿಗದಿಪಡಿಸಿ ನೇಮಕಾತಿ ಮಾಡಿಕೊಳ್ಳಬೇಕು ಎಂದರು. ಮಾರ್ಚ್ 11ರಂದು ನಡೆಯಲಿರುವ ರಾಯಚೂರು ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಹೇಳಿದರು. ಅಲ್ಲದೆ ಪದಾಧಿಕಾರಿಗಳು ಮಾರ್ಚ್ 12ರಂದು ಬೆಂಗಳೂರು ಹೋರಾಟದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಹೋರಾಟದ ಪರವಾಗಿ ವರ್ಗೀಕರಣ ಮೀಸಲಾತಿ ಒಂದು ಹಂತಕ್ಕೆ ಬಂದದ್ದು ಈಗ ಎಲ್ಲರೂ ಸೇರಿ 56,432 ಆಯ್ಕೆ ಮಾಡ್ತಕ್ಕಂಥ ಗೊಂದಲದಲ್ಲಿ ನಾವೆಲ್ಲರೂ ಕಾಲಗಣನ ಮಾಡ್ತಾ ಇದ್ದೇವೆ. ಬಂಧುಗಳೇ, ನಾವು 56,343 ಆದೇಶವನ್ನು ಹೊರಡಿಸ್ಯಾರ. ಅದು ಪರವಾಗಿಲ್ಲ. ಆ ಆದೇಶದಲ್ಲಿ ಒಳ ಮೀಸಲಾತಿಯನ್ನು ಒಳಗೊಂಡು ಪೋಸ್ಟಿಂಗ್ ಮಾಡ್ರಿ ಅಂತ ನಮ್ಮ ಬೇಡಿಕೆ ಬಂಧುಗಳೇ. ಅದೇ ರೀತಿಯಾಗಿ 11ನೇ ತಾರೀಕಿಗೆ ನಡೀತಕ್ಕಂಥ ರಾಯಚೂರು ಬಂದು ಕಾರ್ಯಕ್ರಮದಲ್ಲಿ ಮಾದಿಗ ದೊಡ್ಡವರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುತ್ತೇವೆ. ಅದೇ ರೀತಿಯಾಗಿ 12ನೇ ತಾರೀಕಿಗೆ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ ಅಂತ ಹೇಳುತ್ತಾ ಮುಂದಿದ್ದು ನಮ್ಮ ಗೋಳಯ್ಯವರು
ತಾಲೂಕು ಅಧ್ಯಕ್ಷ ದುಳ್ಳೆಯ ಮಾತನಾಡಿ, ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಉದ್ದೇಶದಿಂದ ಅನಗತ್ಯ ಗೊಂದಲ ಸೃಷ್ಟಿಸುತ್ತಿದೆ. 15% ಮೀಸಲಾತಿಯನ್ನು ಹಂಚಿಕೆ ಮಾಡಿ ನೇಮಕಾತಿ ಮಾಡಿಕೊಳ್ಳಬೇಕು. ಇಲ್ಲದೆ ಹೋದರೆ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ. ಅಲೆಮಾರಿಗಳಿಗೆ ಅನ್ಯಾಯ ಮಾಡಿರುವ ಸರ್ಕಾರ ಈಗ ಮಾದಿಗರ ಅನ್ಯಾಯ ಮಾಡಲು ಹೊರಟಿದೆ. ಸಮಾಜ ಕಾರ್ಯಕರ್ತರು ಹೋರಾಟ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಎಫ್ಸಿನ ಅಧ್ಯಕ್ಷರು ಹೋರಾಟ ಬೆಂಬಲಿಸಿದ್ದಾರೆ. ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಶೋಷಿತ ಸಮುದಾಯದ ಜನಾಂಗಕ್ಕೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬಹುದು ಮತ್ತು ಕಲ್ಪಿಸಬೇಕೆಂದು ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಆದೇಶ ಹೊರಡಿಸಿದರೂ ಕೂಡ ಸುಮಾರು ಸರ್ಕಾರ ಹಂತದಲ್ಲಿ 5 ಆಯೋಗಗಳಿದ್ದರೂ ಕೂಡ ವರದಿಗಳ ಮುಖಾಂತರ ಮೀಸಲಾತಿಯನ್ನು ಹಂಚಿಕೆ ಮಾಡದೆ 56% ಏನಿವತ್ತು ದೇಶದಲ್ಲಿ ಅದು ಅನ್ವಯಿಸೋದಿಲ್ಲ, 50 ಮೀರಬಾರ್ದಂತೇಳಿ ಮೀಸಲಾತಿಯನ್ನು ಒಳಗಡೆನೆ ನೀವು ಏನಾದರೂ ಒಳ ಮೀಸಲಾತಿಯನ್ನು ಕಲ್ಪಿಸ್ಕೋಬಹುದು ಅಂತೇಳಿ ಇದ್ರೂ ಕೂಡ ಆಳುವಂಥ ಸರ್ಕಾರಗಳು ಒಂದು ಕಡೆ ನೀನು ಅತ್ತಂಗ ಮಾಡು ನಾನು ಸತ್ತಂಗ ಮಾಡ್ತೇನೆ ಅಂತೇಳಿ ಇವತ್ತು ಈ ಥರ ಕಾಲಹರಣವನ್ನು ಮಾಡಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುತ್ತಿರುವಂಥ ಸರ್ಕಾರಗಳಿಗೆ ನಾಳೆ ನಡೆಯುವ ಮಾರ್ಚ್ 11ರ ಹೋರಾಟ ರಾಯಚೂರು ಬಂದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಾಯಚೂರು ಜಿಲ್ಲೆಯಿಂದ ಮತ್ತು ರಾಯಚೂರಿನ ವಿವಿಧ ಗ್ರಾಮಗಳು ತಾಲೂಕುಗಳಿಂದ ಆಗಮಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ರಾಜ್ಯದ ಎಲ್ಲ ಸಮನ್ವಯ ಸಂಘಟನೆಗಳ ನಾಯಕತ್ವದಲ್ಲಿ ಬೃಹತ್ ಮಟ್ಟದ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸೆಡ್ಡು ಹೊಡೆದು ಒಳ ಮೀಸಲಾತಿಯನ್ನು ನ್ಯಾಯಯುತವಾಗಿ ಪಡೆಯಲು ಈಗಾಗಲೇ ನಮ್ಮ ರಾಜ್ಯ ಮುಖಂಡರು ನಿನ್ನೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕರೆಯನ್ನು ನೀಡಿದ್ದಾರೆ. ಈ ಕರೆಗೆ ಹೂಗೊಟ್ಟು ನಾಳೆ ಹೋರಾಟ ಮುಗಿಸಿಕೊಂಡು ರಾತ್ರಿ ಮತ್ತೆ ಪುನಃ ಬೆಂಗಳೂರಿಗೆ ಹೋರಾಟಗಾರರ ಪ್ರಯಾಣ ಇರ್ತದೆ. ಈ ಹೋರಾಟದಲ್ಲಿ ಹಲವಾರು ನೋವುಗಳು, ಕಷ್ಟಗಳು, ಸಾವುಗಳು ಎದುರಾದರೂ ಕೂಡ ನಮ್ಮ ಮೀಸಲಾತಿಯನ್ನು ನ್ಯಾಯಯುತವಾಗಿ ಪಡೆಯುತ್ತಿರುತ್ತೇವೆ ಎಂದು ಈ ಮೂಲಕ ನಾನು ಪತ್ರಿಕಾಗೋಷ್ಠಿ ಮೂಲಕ ಘಂಟಾಘೋಷವಾಗಿ ಹೇಳಿ ಈ ಸಂದರ್ಭದಲ್ಲಿ ರಂಜಿತ್ ದಂಡೋರ, ದುಳ್ಳೆ ಗುಂಜಹಳ್ಳಿ, ಸುರೇಶ್ ದುಗನೂರು, ಜಕ್ರಪ್ಪ ಅಂಚಿನಾಳ್, ದಾವಿದ ಮರ್ಚಟಲ್, ಭೀಮೇಶ್ ತುಂಟಪುರ್, ಹನುಮಂತಪ್ಪ ಜುಲಮಗೇರ, ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ಕರಿಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಗಳಪುರ ತಾಂಡದವರನ್ನು ಹೊಸ ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸಲಾಗಿದ್ದು, ಆದರೆ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸದೆ ವೈಯಕ್ತಿಕವಾಗಿ ಸುಬ್ಬಣ್ಣ ಮಾಸ್ತರ್ ಗ್ರಾಮ ಎಂದು ಹೆಸರು ನಮೂದಿಸಿದ್ದನ್ನು ರದ್ದುಗೊಳಿಸಿ ರಾಮರಾವ್ ನಗರ ಎಂದು ಹೆಸರಿಡಬೇಕೆಂದು ಹೋರಾಟಗಾರ ಮಲ್ಲಯ್ಯ ಕಟ್ಟಿಮನಿ ಆಗ್ರಹಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 315 ಜನಸಂಖ್ಯೆ ಹೊಂದಿರುವ ವೆಂಗಳಪುರ ತಾಂಡದಲ್ಲಿ 65 ಕುಟುಂಬಗಳು ವಾಸ ಮಾಡುತ್ತಿವೆ. ಆದರೆ ಗ್ರಾಮ ಲೆಕ್ಕಿಗರು, ಕಂದಾಯ ನಿರೀಕ್ಷಕರು ಗ್ರಾಮ ಸಭೆ ನಡೆಸದೆ ಜನರ ಅಭಿಪ್ರಾಯವನ್ನು ಸಂಗ್ರಹಿಸದೆ ಅಧಿಕಾರಿಗಳು ಕಂದಾಯ ಗ್ರಾಮಕ್ಕೆ ಸುಬ್ಬಣ್ಣ ಮಾಸ್ತರ ಎಂದು ಹೆಸರು ಶಿಫಾರಸು ಮಾಡಿದ್ದು, ಸಹಾಯಕ ಆಯುಕ್ತರು, ಜಿಲ್ಲಾಧಿಕಾರಿಗಳು ಶಿಫಾರಸು ಮಾಡಿದ್ದರಿಂದ ಸುಬ್ಬಣ್ಣ ಮಾಸ್ತರ ಗ್ರಾಮ ಎಂದು ಅಧಿಸೂಚನೆ ಪ್ರಕಟಿಸಲಾಗಿದೆ. 1 ಎಕರೆ 10 ಗುಂಟೆ ಜಮೀನಿಯನ್ನು ಟಿಕ್ಕಪ್ಪ ಉಮ್ಲಪ್ಪ ಇವರು ದಾನ ಮಾಡಿರುತ್ತಾರೆ. ಭೂದಾನಿಗಳ ಅಭಿಪ್ರಾಯವನ್ನು ಪರಿಗಣಿಸದೆ ಕಂದಾಯ ಅಧಿಕಾರಿಗಳ ಕೈಚಳಕದಿಂದ ಅವೈಜ್ಞಾನಿಕವಾಗಿ ಹೆಸರು ನಿಗದಿಪಡಿಸಲಾಗಿದೆ. ಈಗಾಗಲೇ ಮುಂಚಿತವಾಗಿರುವ ಜಿಲ್ಲಾಧಿಕಾರಿಗಳು, ಸಹಾಯಕ ಆಯುಕ್ತರಿಗೆ ಆಕ್ಷೇಪಣಾ ದೂರು ದಾಖಲಿಸಲಾಗಿದೆ. ತಕರಾರು ಅರ್ಜಿಯನ್ನು ಮಾನ್ಯ ಮಾಡದೆ ಈ ಅಧಿಸೂಚನೆ ಹೊರಡಿಸಲಾಗಿದೆ. ಕಂದಾಯ ಗ್ರಾಮ ರಚನೆಯ ಸರ್ಕಾರ ನಿರ್ದೇಶನ ನಿಯಮಗಳನ್ನು ಉಲ್ಲಂಘಿಸಿರುವ ತಹಸೀಲ್ದಾರರು, ವಿಎಆರ್ಐ ಗ್ರಾಮ ಆಡಳಿತಾಧಿಕಾರಿ ಭೂ ಮಾಪಕವನ್ನು ಅಮಾನತುಗೊಳಿಸಿ ತನಿಖೆ ನಡೆಸಬೇಕು. ಕೂಡಲೇ ರವರವ ನಗರ ಎಂದು ಮರು ಅಧಿಸೂಚನೆ ಪ್ರಕಟಿಸಬೇಕೆಂದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವೆಂಗಳಪುರ ತಾಂಡದಲ್ಲಿ ಒಂದು ಸರ್ಕಾರ ಕಂದಾಯ ಗ್ರಾಮವನ್ನು ರಚನೆ ಮಾಡೋದಕ್ಕೆ ಒಂದು ಅಧಿಸೂಚನೆ ಹೊರಡಿಸ್ತಾರೆ. ಅದೇ ಅಧಿಸೂಚನೆಯಲ್ಲಿ ಒಂದು ವೈಯಕ್ತಿಕವಾಗಿ ಸುಬ್ಬಣ್ಣ ಮಾಸ್ತರ್ ಎಂಬ ಹೆಸರಿನಲ್ಲಿ ರಚನೆ ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಕೆಲವರು ಸರ್ಕಾರಕ್ಕೆ 1 ಎಕರೆ 10 ಗುಂಟೆ ಜಮೀನು ಇವತ್ತು ಸರ್ಕಾರಕ್ಕೆ ದಾನದ ರೂಪದಲ್ಲಿ ಮಾಲೀಕರು ಕೊಟ್ಟಿದ್ದಾರೆ. ಇವತ್ತು ಅಧಿಕಾರಿಗಳ ಕೈಚಾಳಕದಿಂದ ಮತ್ತು ಹುನ್ನಾರದಿಂದ ಇವತ್ತು ಸುಬ್ಬಣ್ಣ ಮಾಸ್ತರ್ ನಗರ ಎಂದು ರಚನೆ ಮಾಡಿರುವುದು ರದ್ದುಪಡಿಸಿ ಇಲ್ಲಿರ್ತಕ್ಕಂಥ ತಾಂಡದ ಎಲ್ಲ ನಿವಾಸಿಗಳು ಗುರುಗಳಾದ ರಾಮರಾವ್ ನಗರ ಎಂದು ಮಾಡಬೇಕಂತೇಳಿ ಸರ್ಕಾರವನ್ನು ಆಗ್ರಹಪಡಿಸ್ತಾ ಇದೆ. ಇವತ್ತು ಭೂ ಮಾಲೀಕರು 1 ಎಕರೆ 10 ಗುಂಟೆ ಜಮೀನು ಕೊಟ್ಟರೂ ಕೂಡ
ಇವತ್ತು ಅವರಿಗೆ ಪಂಚನಾಮ ಮಾಡುವ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರಾಗಿರ್ಬೋದು, ಆಡಳಿತಾಧಿಕಾರಿಯಾಗಿರ್ಬೋದು, ಸರ್ಕಾರದ ಮಾರ್ಗದರ್ಶನ ಮತ್ತು ನಿರ್ದೇಶನಗಳು ಏನಿದಾವ ಅದ್ರ ಪ್ರಕಾರ ಡಂಗುರು ಸಾಲದಾಗಿರ್ಬೋದು, ಅಲ್ಲಿರ್ತಕ್ಕಂಥ ಗ್ರಾಮ ಸೇವೆ ಮಾಡೋದಕ್ಕೆ, ಜನರಿಗೆ ಮಾಹಿತಿ ತಿಳಿಸೋದಕ್ಕೆ ಎಲ್ಲಿಬೇಕಲ್ಲೇ ಬೀದಿ ಪತ್ರಗಳನ್ನು ಅಂಟಿಸೋದಾಗಿರ್ಬೋದು, ಇದು ಯಾವುದು ಮಾಡದೆ ಅದೇನೋ ಜಾತಿ ಸರ್ಟಿಫಿಕೇಟ್ ಪಂಚನಾಮ ಅಂತ ಬರೀತಾರೆ ಆ ಥರ ಒಂದು ವರದಿಯನ್ನು ಮಾಡಿ ಈ ಒಂದು ಕಂದಾಯ ಗ್ರಾಮವನ್ನಾಗಿ ಮಾಡಲು ಇವತ್ತು ಸರ್ಕಾರಕ್ಕೆ ವರದಿ ಕಳಿಸಿದ. ಇವತ್ತು ಸರ್ಕಾರ ಇವತ್ತು ಸಹಾಯಕ ಆಯುಕ್ತರಾಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಕೇಳು ಅಧಿಸೂಚನೆ ಹೊರಡಿಸಿ ಅದು ಘೋಷಣೆ ಮಾಡಕ್ಕೆ ಹೊಂಟಿರುವುದು. ಇವತ್ತು ಅಲ್ಲಿನ ಗ್ರಾಮದಲ್ಲಿ ಈ ವರದಿ ಮಾಡಿರ್ತಕ್ಕಂಥ ಗ್ರಾಮದಲ್ಲಿ ಕೋಮುಗಲಭೆಗಳು ಸೃಷ್ಟಿಯಾಗಲು ಸರ್ಕಾರವೇ ಕಾರಣ ಆಗ್ತದೆ. ಹಂಗಾಗಿ ಅಲ್ಲಿರ್ತಕ್ಕಂಥ ತಾಲೂಕಾ ತಹಸೀಲ್ದಾರರು ಮತ್ತು ಕಂದಾಯ ನಿರೀಕ್ಷಕರು, ಆಡಳಿತಾಧಿಕಾರಿಗಳು, ಭೂಮಾಪಕರು ಇವರುಗಳನ್ನು ಅಮಾನತು ಮಾಡಬೇಕಂತ ಮತ್ತೊಮ್ಮೆ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಇವತ್ತು ಅಲ್ಲಿರ್ತಕ್ಕಂಥ ತಾಂಡದ ನಿವಾಸಿಗಳು ನಮಗೆ ಈ ಸುಬ್ಬಣ್ಣ ಮಾಸ್ತರ್ ನಗರ ಬೇಡ, ಇವತ್ತು ಒಂದು ಗುರುಗಳ ಹೆಸರು ಇಡಬೇಕಂತೇಳಿ ಬಹಳಷ್ಟು ಒಂದು ಅಭಿಪ್ರಾಯ ಇದೆ. ಆದರೆ ಅದನ್ನು ರದ್ದುಪಡಿಸೋದಕ್ಕೆ ಇವತ್ತು ಅಧಿಕಾರಿಗಳೇ ಮುನ್ನಾರ ಮಾಡ್ಯಾರ. ಅದನ್ನು ತಾವುಗಳು ತಕ್ಷಣ ಕ್ರಮ ಕೈಗೊಂಡು ಅದನ್ನು ರದ್ದುಪಡಿಸಬೇಕು ಮತ್ತು ರಾಮರಾವ್ ಮಹಾರಾಜ ಅಂತೇಳಿ ಕಂದಾಯ ಗ್ರಾಮನಾಗಿ ಮಾಡಬೇಕೆಂದು ಮತ್ತೊಮ್ಮೆ ಸರ್ಕಾರವನ್ನು ಒತ್ತಾಯಿಸಿ ವೆಂಕಟೇಶ್ ಯಾದವ್ ಮಾತನಾಡಿ, ವೆಂಗಳಪುರ ತಾಂಡಕ್ಕೆ ಸುಬ್ಬಣ್ಣ ಮಾಸ್ತರ್ ಕೊಡುಗೆ ಇಲ್ಲ. ಆಶಯ ಕಾಲೋನಿಗೆ ಭೂಮಿ ಮಾರಾಟ ಮಾಡಿದ್ದು ಸರ್ಕಾರದಿಂದ ಹಣೆ ಪಡೆದವರು ಹೆಸರು ಕಂದಾಯ ಗ್ರಾಮಕ್ಕೆ ಹೆಸರಿಸಲಾಗಿದೆ. ಗ್ರಾಮ ನಿರ್ಮಾಣಕ್ಕೆ ಭೂದಾನ ಮಾಡಿರುವುದನ್ನೇ ಕಂದಾಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ. ವ್ಯಕ್ತಿ ಹೆಸರು ಇಡದೆ ರಾಮರಾವ್ ನಗರ ಎಂದು ಮರು ಅಧಿಸೂಚನೆ ಪ್ರಕಟಿಸಬೇಕೆಂದು ಮನವಿ ಮಾಡಿದರು. ಭೂ ಮಾಲೀಕರಿಗೆ ತಿಳಿಸ್ತಾರ್ದಂಗ ಅವ್ರು ಏನ್ ಮಾಡೋದು, ಗ್ರಾಮ ಸಭೆ ಮಾಡಿ ಅವ್ರ ನೋಟಿಸ್ ಅನ್ನು ಅವರೇ ಇಶ್ಯೂ ಮಾಡಿಕೊಂಡು ಪಾಲಿಟಿಕ್ಸ್ ಇನ್ವಾಲ್ವ್ಮೆಂಟ್ ಪ್ಲಸ್ ಇಲ್ಲಿ ಗೌರ್ಮೆಂಟ್ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು RI VA ಇವರು ಎಲ್ಲ ಹೊಂದಾಣಿಕೆ ಆಗಿ ಅಡ್ಜಸ್ಟ್ಮೆಂಟ್ ಆಗಿ ಅವರವರೇ ನೋಟಿಸ್ ಇಸ್ಕೊಂಡು ಅವರೇ ಗ್ರಾಮ ಸಭೆ ಮಾಡಿ ಮಂದಿಗೆಲ್ಲ ಒಂದಲ್ಲಿ ಕೂಡಿಸಿ ಸೈನ್ ಮಾಡಿಸ್ಕೊಂಡು ಪಂಚನಾಮ ಮಾಡ್ಯಾರ. ಊರೆಲ್ಲ ಇರೋದ ನಮ್ಮ ಹೊಲದಾಗ್ರಿ. ಭೂ ಮಾಲೀಕರಿಗೆ ತಿಳಿಸ್ತಾರ್ದಂಗ ಅವ್ರು ಏನ್ ಮಾಡೋದು, ಗ್ರಾಮ ಸಭೆ ಮಾಡಿ ಅವ್ರ ನೋಟಿಸ್ ಅನ್ನು ಅವರೇ ಇಶ್ಯೂ ಮಾಡಿಕೊಂಡು ಪಾಲಿಟಿಕ್ಸ್ ಇನ್ವಾಲ್ವ್ಮೆಂಟ್ ಪ್ಲಸ್ ಇಲ್ಲಿ ಗೌರ್ಮೆಂಟ್ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು RI VA ಇವರು ಎಲ್ಲ ಹೊಂದಾಣಿಕೆ ಆಗಿ ಅಡ್ಜಸ್ಟ್ಮೆಂಟ್ ಆಗಿ ಅವರವರೇ ನೋಟಿಸ್ ಇಸ್ಕೊಂಡು ಅವರೇ ಗ್ರಾಮ ಸಭೆ ಮಾಡಿ ಮಂದಿಗೆಲ್ಲ ಒಂದಲ್ಲಿ ಕೂಡಿಸಿ ಸೈನ್ ಮಾಡಿಸ್ಕೊಂಡು ಪಂಚನಾಮ ಮಾಡ್ಯಾರ. ಈ ಸಂದರ್ಭದಲ್ಲಿ ಕೇಶವ ಯಾದವ್ ಇದ್ದರು. ಲಿಂಗಸೂರು ತಾಲೂಕಿನ ಸಮೀಪದ ಯಲಗುಂಟ ಗ್ರಾಮದಲ್ಲಿ ಗಂಡ ಹೆಂಡತಿ ಇಬ್ಬರು ಬೇರೊಂದು ಮನೆಯ ಗಾರೆ ಕೆಲಸ ಮಾಡುತ್ತಿದ್ದ ವೇಳೆ ಏಕಾಏಕಿ ಮೆಟ್ಟಿಲು ಕುಸಿದು ಬಿದ್ದ ಪರಿಣಾಮ ಸ್ಥಳದಲ್ಲಿ ಗಂಡ ದಾಬಪ್ಪ ಸಾವನ್ನಪ್ಪಿದ್ದಾನೆ. ಆಸ್ಪತ್ರೆಗೆ ಹೋಗುವ ವೇಳೆ ರಸ್ತೆ ಮಧ್ಯದಲ್ಲಿ ಹೆಂಡತಿ ಶಿವಮ್ಮ ಸಾವನ್ನಪ್ಪಿದ್ದ ಘಟನೆ ಸೋಮವಾರ ಬೆಳಗ್ಗೆ ನಡೆದಿದೆ. ಮೃತರನ್ನು ದ್ಯಾವಪ್ಪ ಸೂಗೂರು 39 ಹಾಗೂ ಅವರ ಪತ್ನಿ ಶಿವಮ್ಮ 35 ಎಂದು ಗುರುತಿಸಲಾಗಿದೆ. ಗ್ರಾಮದಲ್ಲಿ ನೂತನ ಮನೆಯೊಂದರ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು, ಆ ಮನೆಯ ಮೆಟ್ಟಿಲು ನಿರ್ಮಾಣ ಮಾಡುವಾಗ ದ್ಯಾವಪ್ಪ ಸೂಗೂರು ಮೆಟ್ಟಿಲ ಮೇಲೆ ಕೆಲಸದ ಮಾಡುವಾಗ ಏಕಾಏಕಿ ಮೆಟ್ಟಿಲು ಕುಸಿದು ಬಿದ್ದ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಗೊಂಡು ಗಂಡ ಹೆಂಡತಿ ಸಾವನ್ನಪ್ಪಿದ್ದಾರೆ. ಈ ಇಬ್ಬರು ದಂಪತಿಗಳು 27 ವರ್ಷಗಳ ಕಾಲ ಒಟ್ಟಾಗಿ ಸಂಸಾರ ನಡೆಸಿ ಒಂದು ದಿನ ಸ್ವರ್ಗ ಸೇರಿದ್ದಾರೆ. ಗಂಡ ಹೆಂಡತಿಯ ಸಾವನ್ನು ಕೇಳಿ ಗ್ರಾಮದಲ್ಲಿ ಮನ ಮಿಡುವಂತ ಆಗಿದೆ. ತುಂಡು ಭೂಮಿಯಲ್ಲಿ ಶಾರಿ ಗಂಜಿಗಾಗಿ ಜೀವನ ಸಾಗಿಸಲು ಸಾಧ್ಯವಿಲ್ಲವೆಂದು ಗಾರೆ ಕೆಲಸ ಕಲಿತು ಜೀವನ ಸಾಗಿಸಿದ್ದರು. ಆದರೆ ಇವರ ಸಾವನ್ನೇ ತೆಗೆದುಕೊಳ್ಳಲು ನೂತನ ಕಟ್ಟಡದಲ್ಲಿ ಅಡಿಗೆ ಕುಳಿತಿದ್ದ ಜವರಾಯ ದಂಪತಿಗಳ ಜೀವನವನ್ನು ತೆಗೆದುಕೊಂಡಿದ್ದಾನೆ. ಮೃತ ದಂಪತಿಗಳಿಗೆ 17 ವರ್ಷದ ಒಬ್ಬ ಹೆಣ್ಣು ಮಗಳು, 12 ವರ್ಷದ ಒಬ್ಬ ಗಂಡು ಮಗು ಇದ್ದು ತಂದೆ ತಾಯಿಯನ್ನು ಕಳ್ಕೊಂಡ ಮಕ್ಕಳು ತಬ್ಬಲಿಯಾಗಿದ್ದಾರೆ. ಗ್ರಾಮದ ಸಾರ್ವಜನಿಕರು ಹಾಗೂ ಕುಟುಂಬಸ್ಥರು ಆಕ್ರಂದ ಮುಗಿಲು ಮುಟ್ಟಿತು. ನಂತರ ಮೃತದೇಹಗಳನ್ನು ಲಿಂಗಸೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದೆ. ಘಟನೆ ಸ್ಥಳಕ್ಕೆ ಅಟ್ಟಿ ಪೊಲೀಸ್ ಠಾಣೆಯ PSI ಧರ್ಮಪ್ಪ ಕುಪಿಗುಡ್ಡ, ASI ರೆಹಿಮಾನ್ ಸಹ ಪೊಲೀಸ್ ನಾರಾಯಣ್ ಭೇಟಿ ನೀಡಿ ಪರಿಶೀಲಿಸಿದರು. ಈ ಕುರಿತು ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸ ಜಿಲ್ಲೆ ಮತ್ತು ತಾಲೂಕು ರಚನೆಗೆ ಸದ್ಯಕ್ಕೆ ಕೈ ಬಿಟ್ಟ ರಾಜ್ಯ ಸರ್ಕಾರ. ಜನಗಣತಿ ನಂತರ ಪರಿಶೀಲಿಸಲು ಯೋಜನೆ, ಹೋರಾಟಕ್ಕೆ ನಿರಾಶೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳೆಯರ ಸಂಘಟಿತ ಪ್ರಯತ್ನ ಪಕ್ಷಕ್ಕೆ ಬಲ. ಮೊಹಮ್ಮದ್ ಶಾಲಂ. ಮಾರ್ಚ್ 11ರಂದು ರಾಯಚೂರು ಬಂದ್, ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಮೀಸಲಾತಿಗೆ ಹೋರಾಟ. ಮಾನಪ್ಪ ಮೇಸ್ತ್ರಿ.
ದೇವದುರ್ಗ ತಾಲೂಕಿನ ದಂಡ ಕಂದಾಯ ಗ್ರಾಮವಾಗಿ ಮಾರ್ಪಾಡು, ಏಕಪಕ್ಷೀಯವಾಗಿ ಹೆಸರು ರದ್ದಿಗೆ ಮಲ್ಲಯ್ಯ ಕಟ್ಟಿಮನೆ ಆಗ್ರಹ. ಲಿಂಗಸೂರಿನ ತಾಲೂಕಿನ ಯಲಗುಂಟ ಗ್ರಾಮದಲ್ಲಿ ಗೋಡೆ ಕುಸಿದು ದಂಪತಿಗಳ ಸಾವು.